ಪೇದೆಯನ್ನ ಬಂಧಿಸಲಾಗಿದೆ. ಕಾಟನ್ಪೇಟೆ ಪೊಲೀಸರು ಈಗ ಪೇದೆಯನ್ನ ವಶಕ್ಕೆ ಪಡೆದಿದ್ದಾರೆ. ಪುರುಷೋತ್ತಮನನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಲ್ಲಿ ಡಿಸಿಪಿ ಎಂಎನ್ ಅನುಚೇತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಂಎನ್ ಅನುಚೇತ್ ಬೆಂಗಳೂರು ಪಶ್ಚಿಮ ವಿಭಾಗದ ಡಿಸಿಪಿ 2006ರಲ್ಲಿ ಪೇದೆ ದಶರಥ್ ರಾವ್ ಬಳಿ ಇದ್ದಂತಹ ಗನ್ನನ್ನ ಕದಿಯಲಾಗಿತ್ತು. ರಾಜಭವನದ QRT ತಂಡದಲ್ಲಿದ್ದಾಗ ಗನ್ ಕಳವಾಗಿತ್ತು. ಫೆಬ್ರವರಿ 17ನೇ ತಾರೀಕು ಪೇದೆ ಪುರುಷೋತ್ತಮ್ ಮೇಲೆ ಹಲ್ಲೆ ಕೂಡ ಆಗಿತ್ತು. ಮೈಸೂರು ರಸ್ತೆ ವಿನಾಯಕ ಟಾಕೀಸ್ ಬಳಿ ಘಟನೆಯಾಗಿತ್ತು. ಹಲ್ಲೆಗೆ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡಿದ್ರು ಪೇದೆ ಪುರುಷೋತ್ತಮ್. ತನಿಖೆ ವೇಳೆ ಪೇದೆ ನಿವಾಸದಲ್ಲಿ ಮತ್ತೊಂದು ಗನ್ ಪತ್ತೆಯಾಗಿದೆ. ಈ ಹಿಂದೆ ಪೇದೆಯ ವಿರುದ್ಧ 3-4 ಕೇಸ್ಗಳು ಕೂಡ ಬೇರೆ ಬೇರೆ ದಾಖಲಾಗಿದ್ವು. ಎಲ್ಲ ಅಂಶಗಳ ಬಗ್ಗೆ ಡಿಸಿಪಿ ಎಂಎನ್ ಅನುಚೇತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಹಿರಿಯ ಪೊಲೀಸ್ ಅಧಿಕಾರಿ ಗನ್ಮ್ಯಾನ್ ಆಗಿದ್ದಂತಹ ಸಂದರ್ಭದಲ್ಲಿ ಓರ್ವನನ್ನ ಕಳ್ಳ ಅಂತ ಫೈರಿಂಗ್ ಮಾಡಿ ಕೊಲ್ಲಲಾಗಿತ್ತು. ಅಲ್ಲದೆ ರಾಜಕಾರಣಿಯೊಬ್ಬರ ಬಳಿ ಇದ್ದಾಗಲೂ ಕೂಡ ಫೈರಿಂಗ್ ಮಾಡಲಾಗಿತ್ತು. ಸುಮ್ಮನೆ 7 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಈ ಪೇದೆ ಇನ್ನು ಅನೇಕ ಹುಚ್ಚಾಟಗಳಲ್ಲಿ ಅಪರಾಧಗಳಲ್ಲಿ ಈತ ಭಾಗಿಯಾಗಿದ್ದ ಅಂತ ಪೇದೆ ಪುರುಷೋತ್ತಮ್ ಭಾಗಿಯಾಗಿದ್ದ ಅಂತ ಬೆಂಗಳೂರಿನಲ್ಲಿ ಡಿಸಿಪಿ ಎಂಎನ್ ಅನುಚೇತ್ ಈಗ ಸ್ಪಷ್ಟಪಡಿಸಿದ್ದಾರೆ ಮಾಹಿತಿಯನ್ನ. ಎರಡು 2006ರಲ್ಲಿ ಪೇದೆ ದಶರಥ್ ರಾವ್ ಬಳಿ ಇದ್ದಂತಹ ಗನ್ ಕಳವಾಗಿತ್ತು. 2006ರಲ್ಲಿ ಆಗಿದ್ದಂತಹ ಘಟನೆ ಈಗ 11 ವರ್ಷಗಳ ಬಳಿಕ ಸಾಲ್ವ್ ಆಗಿರುವಂಥದ್ದು. ಈತನ ನಿವಾಸದಲ್ಲಿ ಶೋಧ ಮಾಡಿದಾಗ ಎಕ್ಸ್ಟ್ರಾ ಗನ್ ಪತ್ತೆಯಾಗಿದೆ. ಅದು ರಾಜಭವನದಲ್ಲಿ 2006ರಲ್ಲಿ ಕಳ್ತನಾಗಿದ್ದ ಗನ್ ಅನ್ನುವಂಥದ್ದು ವೆರಿಫೈ ಮಾಡಿ ನೋಡಿದಾಗ ಗೊತ್ತಾಗಿದೆ. ಈ ಮೂಲಕ ಖಿಲಾಡಿ ಕಳ್ಳ ಚಾಲಾಕಿ ಪೇದೆ ಖಾಕಿಯ ಬಲೆಗೆ ಬಿದ್ದಿರುವಂಥದ್ದು. ತಾನೇ ಖಾಕಿಯಾಗಿದ್ರೂ ಕೂಡ ತಾನು ಖಾಕಿ ಬಲೆಗೆ ಬೀಳುವಂತಹ ಪರಿಸ್ಥಿತಿ ಈ ಪೇದೆ ಪುರುಷೋತ್ತಮ್ ತಂದುಕೊಂಡಿರುವಂಥದ್ದು. ಸುಮ್ಮನೆ 7 ಸುತ್ತು ಹಿಂದೆ ಗಾಳಿಯಲ್ಲಿ ಗುಂಡು ಹಾರಿಸಿ ಕೂಡ ಈತ ಎಲ್ಲರ ಒಂದು ಪ್ರಶ್ನೆಗಳಿಗೆ ತುತ್ತಾಗಿದ್ದಂತಹ ವ್ಯಕ್ತಿ. ಜೊತೆಗೆ ಕಳ್ಳ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ಕೊಂದಿದ್ದ ಆರೋಪ ಕೂಡ ಈತನ ಮೇಲೆ ಇದೆ. ಈ ರೀತಿಯ ಒಂದು ವಿಪರೀತ ವರ್ತನೆಯ ಪೇದೆಯಾಗಿದ್ದಂತಹ ಪುರುಷೋತ್ತಮ್ ಮನೆಯಲ್ಲಿ ಈ ಎಕ್ಸ್ಟ್ರಾ ಗನ್ ಪತ್ತೆಯಾಗಿರುವಂಥದ್ದು. ಈ ಮೂಲಕ ಗನ್ ಕಳ್ಳ ಪೇದೆಯ ಕ್ರೈಮ್ ಹಿಸ್ಟರಿ ಸಂಪೂರ್ಣವಾಗಿ ಬಟಾಬಯಲಾಗ್ತಾ ಇದೆ. ಪಶ್ಚಿಮ ವಲಯದ ಡಿಸಿಪಿ ಅನುಚೇತ್ ಈ ಬಗ್ಗೆ ಮಾಹಿತಿಯನ್ನ ಸ್ಪಷ್ಟಪಡಿಸಿದ್ದಾರೆ. ನಾವೀಗ ಫೋಟೋದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿಯೇ ಪೇದೆ ಪುರುಷೋತ್ತಮ್. ಹಲ್ಲೆ ನಾಟಕವಾಡ್ತಿರುವ ದೃಶ್ಯವನ್ನ ಕೂಡ ನಾವಲ್ಲಿ ಮಧ್ಯದ ಫುಟೇಜ್ನಲ್ಲಿ ಗಮನಿಸ್ತಾ ಇದ್ದೇವೆ. ಫೆಬ್ರವರಿ 17ನೇ ತಾರೀಕು ಪೇದೆ ಪುರುಷೋತ್ತಮ್ ಮೇಲೆ ಹಲ್ಲೆಯಾಗಿತ್ತು. ಮೈಸೂರು ರಸ್ತೆ ವಿನಾಯಕ ಟಾಕೀಸ್ ಬಳಿ ಈ ಹಲ್ಲೆ ಆಗಿತ್ತು. ಹಲ್ಲೆಗೆ ಸಂಬಂಧಪಟ್ಟಂತೆ ಪೇದೆ ದೂರನ್ನ ಕೂಡ ದಾಖಲು ಮಾಡಿದ್ರು. ತನಿಖೆಯ ವೇಳೆ ಈ ಪ್ರಕರಣದ ವಿಚಾರಣೆ ವೇಳೆ ಸಾಕಷ್ಟು ಅಂಶಗಳು ಬೆಳಕಿಗೆ ಬಂದವು. ಗನ್ ಕದ್ದಿದ್ದು ಪುರುಷೋತ್ತಮ್ ಅನ್ನೋದು ಗೊತ್ತಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಶೋಧ ಮಾಡಿದಾಗ ಮತ್ತೊಂದು ಗನ್ ಇರೋದು ಪತ್ತೆಯಾಯಿತು. ಆ ಗನ್ನನ್ನು ವೆರಿಫೈ ಮಾಡಿ ನೋಡಿದಾಗ 2006ರಲ್ಲಿ ರಾಜಭವನದಲ್ಲಿ ಕಳವಾಗಿದ್ದ ಗನ್ ಇದು ಅನ್ನುವಂಥದ್ದು ಪೊಲೀಸರು ವೆರಿಫೈ ಮಾಡಿದ್ದಾರೆ. ಸಹೋದ್ಯೋಗಿಯ ಗನ್ ಕಳವು ಮಾಡಿದಂತಹ ಪೇದೆಯನ್ನ ಈಗ ಬಂಧಿಸಲಾಗಿದೆ. ಆರೋಪಿ ವಿಚಾರಣೆ ವೇಳೆ ಹಲವಾರು ಬೇರೆ ಬೇರೆ ಮಾಹಿತಿಗಳು ಈಗ ಬಹಿರಂಗ ಆಗ್ತಾ ಇದೆ. ಪುರುಷೋತ್ತಮ್ ಮೇಲೆ ಅಣ್ಣಾಮಲೈ ಏನು ಹಲ್ಲೆ ಮಾಡಿದ್ದಂತ ಆರೋಪವನ್ನ ಮಾಡಲಾಗಿದೆ. ಈ ಅಣ್ಣಾಮಲೈ ಅಮಾಯಕ ಅನ್ನುವಂತ ಮಾಹಿತಿ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಫೆಬ್ರವರಿ 17ರಂದು ಪೇದೆ ಮೇಲೆ ಹಲ್ಲೆ ನಡೆದಿರುವ ಕುರಿತು ದೂರನ್ನ ದಾಖಲು ಮಾಡಲಾಗಿತ್ತು. ಮೈಸೂರು ರಸ್ತೆ ವಿನಾಯಕ ಟಾಕೀಸ್ ಬಳಿ ಆಗಿದ್ದಂತಹ ಘಟನೆ ಅಂತ ಹೇಳಲಾಗಿತ್ತು. CR ಗೋಡೆ ಮೇಲೆ ಅಣ್ಣಾಮಲೈನಿಂದ ಏನು ಆತ ಯುರಿನೇಟ್ ಮಾಡ್ತಾ ಇದ್ದ ಗೋಡೆಯ ಮೇಲೆ. ಈ ವೇಳೆ ಸಿವಿಲ್ ಡ್ರೆಸ್ನಲ್ಲಿ ಬಂದು ತಲೆಗೆ ಗನ್ನಿಟ್ಟಿದ್ದ ಈತ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಅಣ್ಣಾಮಲೈನ ತಲೆಗೆ ಈತ ಗನ್ನಿಟ್ಟಿದ್ದ ಪೇದೆ ಪುರುಷೋತ್ತಮ್. ಆಗ ಆತ್ಮರಕ್ಷಣೆಗಾಗಿ ಗನ್ ಕಿತ್ತು ಅಣ್ಣಾಮಲೈ ಪರಾರಿಯಾಗಿದ್ದ. ಆರೋಪಿಯ ವಿಚಾರಣೆ ವೇಳೆ ಹಲವು ಮಾಹಿತಿಗಳು ಬಹಿರಂಗವಾಗಿದೆ.
ಏನು ಅಣ್ಣಾಮಲೈ ವಿರುದ್ಧ ಆರೋಪವನ್ನ ಮಾಡಿದ್ದ ಪುರುಷೋತ್ತಮ್ ನನ್ನ ಮೇಲೆ ಹಲ್ಲೆಯಾಗಿದೆ ಅಂತ ನಾಟಕವನ್ನ ಕೂಡ ಮಾಡಿದ್ದ. ಆದರೆ ನಿಜವಾದ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಈ ಅಣ್ಣಾಮಲೈ ಮೂತ್ರ ವಿಸರ್ಜನೆ ಮಾಡ್ತಾ ನಿಂತಿದ್ರೆ ಹಿಂಗಡೆಯಿಂದ ಹೋಗಿ ತಲೆಗೆ ಗನ್ ಇಟ್ಟಿದ್ದ ಪುರುಷೋತ್ತಮ್ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾಗಿ ಗಾಬರಿ ಬಿದ್ದಂತ ಅಣ್ಣಾಮಲೈ ಗನ್ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದ ಅನ್ನುವಂಥ ಮಾಹಿತಿ ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ವೇಳೆ ಸ್ಪಷ್ಟವಾಗಿದೆ. ಏನು ಮುಖ್ಯ ಪೇದೆ ದಶರಥ್ ರಾವ್ ಬಳಿ ರಾಜಭವನದಲ್ಲಿದ್ದಾಗ 2006 ಸೆಪ್ಟೆಂಬರ್ 27ನೇ ತಾರೀಕು ಪುರುಷೋತ್ತಮ್ ಗನ್ ಅನ್ನ ಕಳ್ತನ ಮಾಡಿದ್ದ ಅನ್ನುವಂಥದ್ದು ಕೂಡ ಈತನ ಡ್ರಾಮಾದ ವಿಚಾರಣೆ ಮಾಡ್ತಿದ್ದಾಗ ಆ ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು. ವಿಧಾನಸೌಧ ಸ್ಟೇಷನ್ ನಲ್ಲಿ ಆಗ ಗನ್ ಕಳವಾದಾಗ ಕೇಸ್ ಕೂಡ ದಾಖಲಾಗಿತ್ತು. ವಿಧಾನಸೌಧ ಪೊಲೀಸ್ ಸ್ಟೇಷನ್ ನಲ್ಲಿ 70/2006 ಕ್ರೈಮ್ ನಂಬರ್, ಈ ಪ್ರಕರಣದ ಕ್ರೈಮ್ ನಂಬರ್. ಊಟ ಮಾಡಿ ಕೈ ತೊಳೆಯೋಕೆ ಹೋಗಿದ್ದಂತ ಸಂದರ್ಭದಲ್ಲಿ ದಶರಥ್ ರಾವ್ ಅವರ ಗನ್ನನ್ನ ಕದ್ದು ಬಿಟ್ಟಿದ್ದ ಪುರುಷೋತ್ತಮ್ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಖ್ಯ ಪೇದೆ ದಶರಥ್ ರಾವ್ ಬಳಿದ್ದಂತಹ ಗನ್ ಈ ರೀತಿಯಾಗಿ 2006ರಲ್ಲಿ ಕಳ್ತನ ಆಗಿತ್ತು. ಘಟನೆ ಆದ ವೇಳೆ QRT ತಂಡದಲ್ಲಿ 5 ಪೇದೆಗಳಿದ್ರು, 5 ಸಿಬ್ಬಂದಿ ಇದ್ರು. ಹೀಗಿರುವಾಗ ತಾನೇ ಗನ್ ಕದ್ದು ದಶರಥ್ ಮನೆಯಲ್ಲೇ ಈತ ಶೋಧವನ್ನ ನಡೆಸಿದ್ದ ಅಂತ ಹೇಳಲಾಗ್ತಾ ಇದೆ. ಸಾಕ್ಷ್ಯಾಧಾರ ಸಿಗದಿದ್ದಕ್ಕೆ ದಶರಥ್ ರಾವ್ ವಿರುದ್ಧ ಕೇಸನ್ನ ದಾಖಲು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಆರೋಪದಡಿಯಲ್ಲಿ ಗನ್ನನ್ನ ಸರಿಯಾಗಿ ಇಟ್ಕೊಂಡಿಲ್ಲ, ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ದಶರಥ್ ವಿರುದ್ಧ ಆ ಸಂದರ್ಭದಲ್ಲಿ ಮೊಕದ್ದಮೆ ದಾಖಲಾಗಿತ್ತು. ಇದರಿಂದಾಗಿ ಪಾಪ ಅವರಿಗೆ 3 ವರ್ಷ ಪ್ರಮೋಷನ್ಗೂ ಕೂಡ ಬ್ರೇಕ್ ಬಿದ್ದಿತ್ತು. ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ ಇದನ್ನ ಕದ್ದಿದ್ದು ಪುರುಷೋತ್ತಮ್ ಅಂತ. ಇನ್ನು 6 ತಿಂಗಳಲ್ಲಿ ದಶರಥ್ ನಿವೃತ್ತಿಯನ್ನ ಕೂಡ ಹೊಂದ್ತಾ ಇದ್ದಾರೆ. ಅವರು 6 ತಿಂಗಳು ಸರ್ವಿಸ್ ಇನ್ನೇನು ಮುಗೀತು ಅನ್ನುವಷ್ಟರಲ್ಲಿ ಈಗ ನಿಜಾಂಶ ಬೆಳಕಿಗೆ ಬಂದಿದೆ. ಇದು ಅವತ್ತೇನಾಗಿತ್ತು ಅಂತ. ಅವತ್ತು ದಶರಥ್ರ ಗನ್ನನ್ನ ಕದ್ದಿದ್ದು ಇದೇ ಪೇದೆ ಪುರುಷೋತ್ತಮ್ ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಅದು ಕೂಡ ತಾನೇ ಮಾಡಿದಂತಹ ಡ್ರಾಮಾದಿಂದಾಗಿ ಪುರುಷೋತ್ತಮ್ ನಿಜ ಬಣ್ಣ ಈಗ ಬಯಲಾಗಿರುವಂಥದ್ದು. ಅಣ್ಣಾಮಲೈ ಎನ್ನುವ ವ್ಯಕ್ತಿ ಗೋಡೆ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾ ನಿಂತಿದ್ದಾಗ ಹಿಂದಿನಿಂದ ಹೋದಂತಹ ಪೇದೆ ಪುರುಷೋತ್ತಮ್ ಗನ್ ತೆಗೆದು ಆತನ ಬುರುಡೆಗೆ ಗುರಿ ಇಟ್ರು. ಆಗ ಗಾಬರಿಗೊಂಡಂತ ಅಣ್ಣಾಮಲೈ ಗನ್ ಕಿತ್ಕೊಂಡು ಅಲ್ಲಿಂದ ಪರಾರಿಯಾಗಿದ್ರು. ಈ ಪ್ರಕರಣದ ವಿಚಾರಣೆ ವೇಳೆ ಈತ ಗನ್ ಕದ್ದಿದ್ದ ಅಂಶ ಕೂಡ ಬೆಳಕಿಗೆ ಬಂದಿದೆ. ಆ ಗನ್ ಕೂಡ ಅವರ ಮನೆಯಲ್ಲಿ ಸಿಕ್ಕಿದೆ. 2006ರಲ್ಲಿ ದಶರಥ್ ರಾವ್ ಎಂಬ ಹೆಡ್ ಕಾನ್ಸ್ಟೇಬಲ್ಗೆ ಅಲರ್ಟ್ ಆಗಿರುತ್ತೆ. ಅವಾಗ ಅವರು ಬಂದೋಬಸ್ತಲ್ಲಿದ್ದಾಗ ಈ ವೆಪನ್ ಕಳ್ತನ ಆಗಿ ವಿಧಾನಸೌಧ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ 70/2006 ಅಲ್ಲಿ ದಾಖಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ದಶರಥ್ ರಾವ್ ಎಂಬುವರಿಗೆ ಡಿ ಇದಾಗಿ ಅವರಿಗೆ ಪನಿಷ್ಮೆಂಟ್ ಆಗಿದೆ. 3 ವರ್ಷ ಇನ್ಕ್ರಿಮೆಂಟ್ ವಿತ್ ಕ್ಯುಮುಲೇಟಿವ್ ಎಫೆಕ್ಟ್ ಆಗಿದೆ. ಈ ವೆಪನ್ನು ನಮಗೆ ಪುರುಷೋತ್ತಮ್ ರಾವ್ ಮನೆಯಲ್ಲಿ ನಿನ್ನೆ ಸಾಯಂಕಾಲ ಸುಮಾರು ಒಂದು 8 ಗಂಟೆ ಸಮಯದಲ್ಲಿ ನಮಗೆ ನಾವು ಸೀಸ್ ಮಾಡ್ಕೊಂಡಿದ್ದೀವಿ. ಹೀಗೆ 11 ವರ್ಷ ಒಂದು ಕಳ್ಳತನದ ವೆಪನ್ ಅವ್ರು ಇಟ್ಕೊಂಡಿದ್ದಾರೆ. ಯಾರಿಗೆ ಹೇಳ್ದೆ ಕೇಳಿದೆ, ಯಾಕೆ ಇಟ್ಕೊಂಡಿದ್ರು, ಹೆಂಗ್ ಕಳ್ತನ ಆಯ್ತು ಅಂತ ನಾವೀಗ ಹೆಚ್ಚಿನ ತನಿಖೆ ಮಾಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಈಗ ಲೈವ್ ಇದ್ದಾರೆ. ವಿಷ್ಣು ಪ್ರಸಾದ್, ನಿಜಕ್ಕೂ ಕೂಡ ಈ ಕೇಸ್ ನೋಡ್ತಾ ಇದ್ರೆ ವಿಚಿತ್ರ ಅನ್ಸುತ್ತೆ. ಒಬ್ಬ ಖಾಕಿ ಒಳಗೂ ಕೂಡ ಈ ರೀತಿಯ ಕಿಲಾಡಿನ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಅದು ಕೂಡ ಸಹೋದ್ಯೋಗಿಯ ಗನ್ನನ್ನ ಕದಿಯುವಂತಹ ಒಬ್ಬ ಖಾಕಿ. ನಿಜಕ್ಕೂ ಒಂದು ರೀತಿ ವಿಚಿತ್ರ ಕೇಸ್ ಅಂತ ಹೇಳ್ಬೋದು. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಯಾರೇನೇ ತಪ್ಪು ಮಾಡಿದ್ರು ಸಹಿತ ತುಂಬ ದಿನ ಮುಚ್ಚಿಡಕ್ಕಾಗಲ್ಲ. ಒಂದಲ್ಲ ಒಂದಿನ ಪೊಲೀಸರ ಕೈಗೆ ಸಿಕ್ಬಿಡ್ಬೇಕು ಅನ್ನೋದು ಈ ಪ್ರಕರಣದಲ್ಲಿ ಈಗ ಸಾಬೀತಾಗಿರುವಂಥದ್ದು. ಪ್ರಕರಣದಲ್ಲಿ ಪ್ರಮುಖವಾದಂತಹ ಆರೋಪಿಯಾಗಿರುವಂತಹ ಏನೀಗಾಗಲೇ ಪುರುಷೋತ್ತಮ ಈತನನ್ನ ಬಂಧಿಸಿದ್ದಾರೆ ಈಗ ಪೊಲೀಸರು, ಕಾಟನ್ಪೇಟೆ ಪೊಲೀಸರು. ಪ್ರಕರಣ ಸಾಕಷ್ಟು ಗಂಭೀರವಾಗಿರುವಂಥದ್ದು. ಏನಂತಂದ್ರೆ ಕಳೆದ 17ನೇ ತಾರೀಕು ರಾತ್ರಿ ಸುಮಾರು 10 ಗಂಟೆ ಸಂದರ್ಭದಲ್ಲಿ ಏನು ಕಾಟನ್ಪೇಟೆ ನಿವಾಸಿ ಆಗಿರುವಂತಹ ಅಣ್ಣಾಮಲೈ ತನ್ನ ಮನೆ ಹತ್ರ ನಿಂತಿರುವಂಥದ್ದು. ಆತ ಅಲ್ಲಿಗೆ CR ಗ್ರೌಂಡ್ ಹತ್ರ ಬರುವಂತಹ ಒಂದು ಕಾಂಪೌಂಡ್ ಬಳಿ ಆತ ಮೂತ್ರ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ ಈ ಪುರುಷೋತ್ತಮ್ ಅಂತೇಳಿ ಪೊಲೀಸ್ ಪೇದೆ ಆಗಿರುವಂಥದ್ದು ಈತ ಏನೋ ನಗರದ JDS ನಲ್ಲಿರುವಂತಹ MLC ಆಗಿರುವಂತಹ ಮನೋಹರ್ ಅವರ ಬಳಿ ಈಗ ಗನ್ಮ್ಯಾನ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಅವರ ಬಳಿ ಇದ್ದಂತಹ ಆತ ಅಲ್ಲಿ ಏನು ಮೂತ್ರ ವಿಸರ್ಜನೆ ಮಾಡ್ತಿದ್ದಂತಹ ವ್ಯಕ್ತಿಯ ತಲೆಗೆ ಗನ್ ಪಾಯಿಂಟ್ ಅನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಆ ವೇಳೆಯಲ್ಲಿ ಇದ್ದಂತಹ ಅಣ್ಣಾಮಲೈ ಮತ್ತು ಆತನ ಸ್ನೇಹಿತರು ಆತನ ಮೇಲೆ ಹಲ್ಲೆ ನಡೆಸಿ ಆ ಗನ್ನನ್ನು ಕಿತ್ಕೊಂಡು ಪರಾರಿಯಾಗಿದ್ರು. ಅಂದ್ರೆ ಆ ಸಂದರ್ಭದಲ್ಲಿ ಯಾರು ಸುಮ್ಮನೆ ವಿನಾಕಾರಣ ವಿತೌಟ್ ಯೂನಿಫಾರ್ಮು ಬರೀ ಖಾಸಗಿ ಡ್ರೆಸ್ನಲ್ಲಿ ಇದ್ದಂಥವನು ಸಿವಿಲ್ ಡ್ರೆಸ್ಸಲ್ಲಿ ಇದ್ದಂತಹ ವ್ಯಕ್ತಿ ಬಂದು ಹಣೆಗೆ ಗನ್ನಿಟ್ಟಂತಹ ವ್ಯಕ್ತಿಯಲ್ಲಿ ಆತನ ಹೇಗೆ ಏನೋ ಅಲ್ಲಿಂದ ಬಚಾವೋದಕ್ಕೋಸ್ಕರ ಆತನ ಮೇಲೆ ವಿನಾಕಾರಣ ಏನೋ ಹಲ್ಲೆ ನಡೆಸಿ ಆತನ ಗನ್ನ ಕಿತ್ಕೊಂಡು ಪರಾರಿಯಾಗುವಂತಹ ಕೆಲಸ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಏನೋ ಆತನ ಗನ್ ಕಿತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಪೊಲೀಸರು ಸ್ಥಳಕ್ಕೆ ಹೋಗಿ ನೋಡಿದಂತಹ ವೇಳೆಯಲ್ಲಿ ಕಾಟನ್ಪೇಟೆ ಇನ್ಸ್ಪೆಕ್ಟರ್ ಆಗಿರುವಂತಹ ಕುಮಾರಸ್ವಾಮಿ ಅವರ ಟೀಮ್ ಅಲ್ಲಿಗೆ ಹೋಗಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಪರಿಶೀಲನೆ ನಡೆಸುವಂತಹ ವೇಳೆಯಲ್ಲಿ ಸಾರ್ವಜನಿಕರು ಆತನ ಬಳಿ ಇದ್ದಂತಹ ಗನ್ನನ್ನು ಕಿತ್ಕೊಂಡು ಇದ್ದಂತಹ ಏನು ಅಣ್ಣಾಮಲೈ ಮತ್ತು ಆತನ ಸ್ನೇಹಿತರು ಕಿತ್ಕೊಂಡು ಪರಾರಿಯಾದರು ಅನ್ನೋ ಒಂದು ಮಾತನ್ನು ಅವರು ಹೇಳಿದರು. ಆದರೆ
ಈ ವೇಳೆಯಲ್ಲಿ ಆತ ಪುರುಷೋತ್ತಮ್ ಮಾತ್ರ ತನ್ನ ಬಳಿ ಗನ್ನನ್ನು ಪೊಲೀಸರು ಅವರು ಕಿತ್ಕೊಂಡು ಹೋಗಿಲ್ಲ, ಕೇವಲ ನನ್ನ ಮೇಲೆ ಅಲ್ಲೇ ಮಾಡಿದ್ರು ಅನ್ನೋ ಒಂದು ಆರೋಪವನ್ನು ಆತ ಮಾಡಿದ್ರು. ಅದರಂತೆ ಅಲ್ಲೇ ಕೇಸನ್ನು ಕೂಡ ದಾಖಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಈ ಕೇಸ್ ದಾಖಲಿಸಿಕೊಂಡಂತಹ ಕುಮಾರಸ್ವಾಮಿ ಅವರಿಗೆ ಒಂದು 2-3 ಡೌಟ್ಗಳು ಶುರುವಾಗುವಂಥದ್ದು. ಮೊದಲನೇದಾಗಿ ಸ್ಥಳೀಯರು ಹೇಳ್ತಿರುವಂಥದ್ದು ಆತನ ಬಳಿ ಗನ್ನಿತ್ತು, ಆ ಗನ್ನನ್ನು ಕಿತ್ಕೊಂಡು ಹೋದ್ರು ಅಂತೇಳಿ. ಆದರೆ ಆತನ ಪುರುಷೋತ್ತಮ್ ಮಾತ್ರ ಇಲ್ಲ ಅಂತ ಒಂದು ಮಾತನ್ನು ಹೇಳಿದ್ರು. ಆದರೂ ಸಹಿತ ಯಾವುದಕ್ಕೂ ಇರಲಿ ಅಂತೇಳಿ ಆತನ ಪರಿಶೀಲನೆ ಮಾಡಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಅದರಂತೆ ಏನೋ 301 ಕೇಸ್ ದಾಖಲಿಸಿಕೊಂಡಂತಹ ಪೊಲೀಸರು ಮೊದಲನೇದಾಗಿ ಅಣ್ಣಾಮಲೈ ಮತ್ತು ಆತನ ಸ್ನೇಹಿತರನ್ನ ಅರೆಸ್ಟ್ ಮಾಡೋದಕ್ಕೆ ಸಹಿತ ಮುಂದಾಗಿದ್ದರು. ಅದರಂತೆ ಅಣ್ಣಾಮಲೈನ ಬಂಧಿಸುವಂಥ ಕೆಲಸವನ್ನು ಮಾಡಿದರು. ಈ ವೇಳೆಯಲ್ಲಿ ಪೊಲೀಸರು ಎನ್ಕ್ವೈರಿ ಮಾಡುವಂತಹ ವೇಳೆಯಲ್ಲಿ ಕುಮಾರಸ್ವಾಮಿ ಅವರ ಬಳಿ ಸ್ವತಃ ಅಣ್ಣಾಮಲೈ ಹೇಳ್ತಾನೆ, ತಾನು ಮೂತ್ರ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಈತ ನನಗೆ ಗನ್ನನ್ನು ಇಟ್ಟ, ತನ್ನ ಆತ್ಮರಕ್ಷಣೆಗೋಸ್ಕರ ನಾವು ಆತನ ಮೇಲೆ ಅಲ್ಲೇ ನಡೆಸಿ ಗನ್ನನ್ನು ಕಿತ್ಕೊಂಡು ಹೋದ್ವಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅದೇ ಸಂದರ್ಭದಲ್ಲಿ 9mm ಪಿಸ್ತೂಲ್ ಸಹಿತ ಆತನ ಬಳಿ ಪೊಲೀಸರಿಗೆ ಸಿಗುವಂಥದ್ದು. ಈ ವೇಳೆಯಲ್ಲಿ ಏನು ಪುರುಷೋತ್ತಮ್ ಹೇಳಿಕೆ ಒಂದು ರೀತಿ ಅನುಮಾನ ಉಂಟು ಮಾಡುವಂಥದ್ದು. ಯಾಕಂತಂದರೆ ನನ್ನ ಗನ್ನನ್ನು ನನ್ನ ಹತ್ರನೇ ಇದೆ ಅಂತೇಳಿ ಆತ ಹೇಳಿದ್ದ, ಆದರೆ ಆ ಗನ್ ಕಿತ್ಕೊಂಡು ಹೋಗಿದ್ದಾನೆ ಅನ್ನೋದನ್ನ ಜೊತೆಗೆ ಈ ಡೌಟ್ ಬಂದಂಥ ಸಂದರ್ಭದಲ್ಲಿ ಆತನ ಮನೆಗೆ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಸಹಿತ ಪೊಲೀಸರು ಮಾಡ್ತಾರೆ. ಈ ವೇಳೆಯಲ್ಲಿ ಆತನ ಮನೆಯಲ್ಲೂ ಸಹಿತ ಒಂದು ಗನ್ ಪತ್ತೆ ಆಗುತ್ತೆ, ಆತನ ಗನ್ ಅಲ್ಲೇ ಇದೆ ಅನ್ನೋ ಒಂದು ಮಾತು ಸಿಗುತ್ತೆ. ಆದರೆ ಇದು ಯಾಕೆ ಇಷ್ಟೊಂದು ಗೊಂದಲ ಆಗಿದೆ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಇನ್ಸ್ಪೆಕ್ಟರ್ ಅವರು ಈ ರೀತಿ ಹಿಂದೆ ಯಾವುದಾದ್ರು ಈ ರೀತಿ ಗನ್ ಮಿಸ್ ಆಗಿರುವ ಕೇಸ್ಗಳಿಗೆ ಸಂಬಂಧಪಟ್ಟಂತೆ CIR ಪೊಲೀಸರ ಬಳಿ ಏನು ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಇದೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 2006ರಲ್ಲಿ ಒಂದು ಕೇಸ್ ದಾಖಲಾಗಿರುತ್ತೆ. ಆ ಸಂದರ್ಭದಲ್ಲಿ ಸಹಿತ 70/2006 ಅಡಿಯಲ್ಲಿ ಕ್ರೈಮ್ ನಂಬರ್ಲಿ ಕೇಸ್ ಕೂಡ ರಿಜಿಸ್ಟರ್ ಆಗಿತ್ತು. ಅದನ್ನು ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಆ ವೇಳೆಯಲ್ಲಿ 2006ನೇ ತಾರೀಕು 2006ರಲ್ಲಿ ಏನೋ ರಾಜಭವನದಲ್ಲಿರುವಂತಹ ಏನು QRT ಟೀಮ್ ಏನಿತ್ತು, ಆ ಟೀಮ್ನಲ್ಲಿದ್ದಂತಹ ದಶರಥ್ ಎಂಬಾತನ ಗನ್ ಅಲ್ಲಿಂದ ಮಿಸ್ ಆಗಿರುತ್ತೆ. ಜೊತೆಗೆ 5 ಜನ ಅವತ್ತು ಟೀಮ್ನಲ್ಲಿ ಕೆಲಸ ಮಾಡ್ತಿರುವಂತಹ ಟೀಮ್ನಲ್ಲಿದ್ದಂತಹ ವೇಳೆಯಲ್ಲಿ ಗನ್ ಮಿಸ್ ಆಗಿರುತ್ತೆ. ಆದರೆ ಆ ಗನ್ ಯಾರು ಕದ್ರು ಅನ್ನೋದಕ್ಕೆ ಇಲ್ಲಿ ತನಕ ಪ್ರಕರಣ ಸಾಬೀತಾಗಿರಲಿಲ್ಲ. ಪತ್ತೆ ಆಗದಂತಹ ಕೇಸ್ ಅಂತೇಳಿ ವಿಧಾನಸೌಧ ಪೊಲೀಸರು ಸಹಿತ ಅದನ್ನು ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೆ ಈಗ ಆ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಸ್ವತಃ ಆ ಗನ್ನನ್ನು ಅವರ ಜೊತೆ ಇದ್ದಂತಹ PC ಆಗಿ ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಿದ್ದಂತಹ ಏನು ಈ ಪುರುಷೋತ್ತಮೇ ಕದ್ದಿರೋದು ಅನ್ನೋದು ಈಗ ಸಾಬೀತಾಗಿರುವಂಥದ್ದು. ಆತನೇ ಸ್ವತಃ ಅವತ್ತು ಏನು ದಶರಥ್ ಊಟ ಮಾಡಿ ಕೈ ತೊಳೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ಆತನ ಗನ್ನನ್ನು ಸ್ವತಃ ಪುರುಷೋತ್ತಮ ಕದ್ದಿರ್ತಾರೆ. ಕದ್ದಂಥ ಗನ್ನನ್ನು ಅಲ್ಲಿಂದ ತೆಗೆದುಕೊಂಡೋಗಿ ಆತನ ಮನೆಯಲ್ಲಿ ಆತ ಬಚ್ಚಿಡುವಂಥ ಕೆಲಸವನ್ನು ಕೂಡ ಮಾಡಿದರು. ಸುಮಾರು 11 ವರ್ಷ ಆತ ಬಚ್ಚಿಡುವಂಥ ಕೆಲಸವನ್ನು ಮಾಡಿದರು. ಅದಲ್ಲದೆ ಆ ಸಂದರ್ಭದಲ್ಲಿ ಹುಡುಕಾಡುವಂತಹ ವೇಳೆಯಲ್ಲಿ ನೀವು ಮನೆಯಲ್ಲೇ ಬಿಟ್ಟಿರ್ಬೋದು ಅಂತ ಸ್ವತಃ ದಶರಥ್ ಅವರ ಮನೆಗೆ ಹೋದಂತಹ ಏನು ಪುರುಷೋತ್ತಮ ರಾವ್ ಸ್ವತಃ ಅವರ ಮನೆಯಲ್ಲಿ ಹುಡುಕಾಟ ನಡೆಸುವಂಥ ಕೆಲಸ ಮಾಡಿ ಒಂದು ರೀತಿ ಡ್ರಾಮಾನೇ ಕ್ರಿಯೇಟ್ ಮಾಡಿರ್ತಾರೆ. ಆದರೆ ಈ ವೇಳೆಯಲ್ಲಿ ನೆಗ್ಲಿಜೆನ್ಸ್ ಆಧಾರದ ಮೇಲೆಗೆ ದಶರಥ್ ಅವರಿಗೆ ಶಿಕ್ಷೆ ಕೂಡ ಆಗುತ್ತೆ. ಅವರಿಗೆ 3 ವರ್ಷ ಯಾವುದೇ ರೀತಿ ಪ್ರಮೋಷನ್ ಇಲ್ಲದೆ ಇರೋತಿ ಏನು ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಪ್ರಮೋಷನ್ ಕೊಡದಂಗೆ ಅವರಿಗೆ ಶಿಕ್ಷೆ ನೀಡುವಂಥ ಕೆಲಸ ಆಗುತ್ತೆ. ಇದರಂತೆ ಈ ನೋವಿನಿಂದ ಅವರ ಮಗಳಿಗೂ ಸಹಿತ ಸಾಕಷ್ಟು ಡಿಪ್ರೆಷನ್ ಆಗಿರುವಂಥದ್ದು. ಮಗಳು ಸಹಿತ ಸೂಸೈಡ್ ಮಾಡ್ಕೊಳ್ತಾರೆ. ಮತ್ತು ಅವರ ಹೆಂಡತಿ ಸಹಿತ ಏನು ಮಾನಸಿಕವಾಗಿ ಖಿನ್ನತೆಗೊಳಗಾಗಿ ಅವರು ಸಹಿತ ಕಾಯಿಲೆ ಬೀಳ್ತಾರೆ. ಇದು ಇಡೀ ಅವರ ಕುಟುಂಬಕ್ಕೆ ಸಾಕಷ್ಟು ತೊಂದರೆ ಆಗುವಂಥದ್ದು. ಸದ್ಯ ದಶರಥ್ ಅವರು ಇದೇ CIRನಲ್ಲಿ ಇರುವಂತಹ RI ಆಗಿ ಕೆಲಸವನ್ನು ಕೂಡ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಈತ ಮಾತ್ರ ಇಲ್ಲಿ ಎಲ್ಲ ಕಡೆ ಸಾಕಷ್ಟು ಕಡೆ ಇನ್ನು 4-5 ಮಂದಿಗಳಿಗೆ ಗನ್ಮ್ಯಾನ್ ಆಗಿ ಈತ ಕೆಲಸವನ್ನು ಮಾಡುವಂಥದ್ದು. ಈತನ ಮೇಲೆ ಸಾಕಷ್ಟು ಪ್ರಕರಣಗಳು ಸಹಿತ ಹಿಂದೆ ಇರೋದು. 4ಕ್ಕೂ ಹೆಚ್ಚು ಈತನ ಮೇಲೆ ಕೇಸ್ಗಳಿರುವಂಥದ್ದು. ಎಲ್ಲ ಕಡೆಯೂ ಸಹಿತ ವಿನಾಕಾರಣ ಗುಂಡಾರಿಸುವಂಥದ್ದು. ಅಂದರೆ ಒಂದು ರೀತಿ ಇದು ಅಬ್ಯೂಚುವಲ್ ಥರ ಈತನಿಗೆ ಅಂದ್ಕೊಂಡಿರುವಂಥದ್ದು. ಅಂದರೆ ಗುಂಡು ಹಾರಿಸುವಂಥದ್ದು ಈತನಿಗೆ ಒಂಥರ ಹವ್ಯಾಸ ಆಗಿರುವಂಥದ್ದು. ಎಲ್ಲ ಕಡೆ ತನಗಿರುವಂಥ ತಾನು ಗನ್ಮ್ಯಾನ್ ಆಗಿ ಕೆಲಸ ಮಾಡ್ತಿರುವಂಥ ಆ ಗನ್ನನ್ನು ಸ್ವಾರ್ಥಕ್ಕೆ ಬಳಸುವಂಥದ್ದು, ಸಾಕಷ್ಟು ಮಂದಿಗೆ ಬೆದರಿಸುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಈ ಹಿಂದೆ ಒಬ್ಬರು ಹಿರಿಯ ಪೊಲೀಸ್ ಅಧಿಕಾರಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಕಳ್ಳರು ಬಂದರು ಅಂತೇಳಿ ಅವರಿಗೆ ಗುಂಡಾರಿಸಿ ಒಬ್ಬರನ್ನ ಕೊಂದಿದ್ದೇನೆ ಅನ್ನೋದು ಸಹಿತ ಈಗ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅದಲ್ಲದೆ ಸಹಿತ ಓರ್ವ ಕಾರ್ಪೊರೇಟರ್ ಇಮ್ರಾನ್ ಎಂಬುವರ ಬಳಿ ಆಯ್ತಾ ಗನ್ಮ್ಯಾನ್ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಗಾಳಿಯಲ್ಲಿ 7 ಬಾರಿ ಗುಂಡಾರಿಸಿರುವಂಥ ಪ್ರಕರಣವೂ ಸಹಿತ ಬೆಳಕಿಗೆ ಬಂದಿರುವಂಥದ್ದು. ಹೀಗೆ 4-5 ಪ್ರಕರಣಗಳು ಈತನ ಮೇಲೆ ಇರುವಂಥದ್ದು. ಈತ ಗನ್ನನ್ನು ಇಟ್ಕೊಂಡು ಪರ್ಸ್ನಲಾಗಿ ಜಾಸ್ತಿ ಬಳಸ್ತಾನೆ ಅನ್ನೋದು ಈಗ ಬೆಳಕಿಗೆ ಬಂದಿರುವಂಥದ್ದು. ಈ ಬಾರಿಯೂ ಅಷ್ಟೇ ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಏನೋ ಈ ಹಿಂದೆ ಆ ಪೊಲೀಸ್ ಅವತ್ತು ನೋಡಿದರೆ ಆತ ಹೇಳಿಕೆ ನೀಡುವಂಥ ಸಂದರ್ಭದಲ್ಲಿ ಗನ್ನು ನನ್ನ ಬಳಿ ಇತ್ತು, ನನ್ನ ಮನೆಯಲ್ಲೇ ಇದೆ ಅಂತ ಹೇಳಿದರು. ಆದರೆ ಕಳ್ಳನ ಬಳಿ ಈಗಾಗಲೇ ಏನೋ ಆತನನ್ನು ಎಳ್ಕೊಂಡೋಗಿ ಪೊಲೀಸರು ಆತನ ಗನ್ ಕಿತ್ಕೊಂಡು ಹೋಗಿದ್ದ ಅಂತೇಳಿ ಈಗ ಅಣ್ಣಾಮಲೈನ ಅರೆಸ್ಟ್ ಮಾಡೋದು. ಆತನ ಬಳಿ ಒಂದು ಗನ್ ಸಿಕ್ತು, 2 ಇಟ್ಕೊಂಡು ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಕಾಟನ್ಪೇಟೆ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಈಗ ಆತನ ಬಳಿ ಈಗ 2 ಗನ್ನು ಪತ್ತೆ ಆಗಿರುವಂಥದ್ದು. ಆಗ ಇದು ದಶರಥ್ ಅವರಿಂದ ಬಳಿ ಈತ ಕದ್ದಿರೋ ಗನ್ ಅನ್ನೋದು ಈಗ ಸಂಪೂರ್ಣವಾಗಿ ಪತ್ತೆ ಆಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆತನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಪೊಲೀಸ್ ಮಾಡಿದ್ದಾರೆ. ಜೊತೆಗೆ ಅಲ್ಲೇ ಮಾಡಿ ಗನ್ ಕಿತ್ಕೊಂಡು ಹೋಗಿದ್ದಂತಹ ಅದರ ಮೇಲೆಗೆ ಅಣ್ಣಾಮಲೈನೂ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿ ವಿಚಾರಣೆ ಮುಂದುವರಿಸಿರುವಂಥದ್ದು. ಇನ್ನು ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಎಡೆ ಮಾಡಿಕೊಡ್ತಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ಈಗಾಗಲೇ 4 ಕೇಸ್ಗಳು ಈತನ ಮೇಲೆ ಇರುವಂಥದ್ದು. ಈತ ಬೇರೆ ಯಾವುದಾದ್ರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನ್ನ ಸ್ವಾರ್ಥಕ್ಕಾಗಿ ಈ ಗನ್ನನ್ನು ಬಳಸ್ಕೊಂಡಿದ್ದಾನೆ. ಈಗ ಯಾಕಂತಂದರೆ ಈ ರೀತಿ ಗನ್ ಸಿಕ್ಕಂಥ ಸಂದರ್ಭದಲ್ಲಿ ಈತ ವಿನಾಕಾರಣ ತನ್ನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಹೆಡ್ ಕಾನ್ಸ್ಟೇಬಲ್ ಅವರ ಗನ್ನನ್ನು ಕಿತ್ಕೊಂಡು ಹೋಗಿ 10 ವರ್ಷಗಳಿಂದ ಮನೆಯಲ್ಲಿ ಇಟ್ಕೊಂಡಿದ್ದ. ಅದಲ್ಲದೆ ಸಹಿತ ಬೇರೆಯವರಿಗೆ ಈ ರೀತಿ ವಿನಾಕಾರಣ ಬರೀ ಕಾಂಪೌಂಡ್ ಬಳಿ ಅವರು ಯೂರಿನ್ ಪಾಸ್ ಮಾಡ್ತಿದ್ದ ಸಂದರ್ಭದಲ್ಲಿ ಅವರ ಹಣೆಗೆ ಗಣ್ಣಿಡುವಂಥ ಕೆಲಸವನ್ನು ಮಾಡ್ತಾನೆ. ಈ ರೀತಿ ಎಲ್ಲ ಮಾಡಿರುವಂಥವನು ಹಿಂದೆ ಯಾವ್ದಾದ್ರು ಬೇರೆ ಕೃತ್ಯಗಳನ್ನು ಎಸಗಿದಾನ, ಮತ್ತು ಅದಲ್ಲದೆ ಸಹಿತ ಬೇರೆಯವರಿಗೆ ಬೆದರಿಕೆ ಹಾಕೋದಕ್ಕೆ ಇದನ್ನು ಬಳಸಿದಾನ, ಇಲ್ಲ ಹಿಂದೆ ದರೋಡೆ ಏನಾದರೂ ಮಾಡಿರ್ಬೋದಾ, ಈಗ ಸಾಕಷ್ಟು ಅನುಮಾನಗಳು ಈಗ ಪೊಲೀಸರಿಗೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಪುರುಷೋತ್ತಮ ಅವರನ್ನ ಪುನಃ ಪೊಲೀಸ್ ಕಸ್ಟಡಿಗೆ ಕರೆದುಕೊಳ್ಳೋದಕ್ಕೂ ಈಗ ಕಾಟನ್ಪೇಟೆ ಪೊಲೀಸರು ನಿರ್ಧಾರ ಮಾಡಿರುವಂಥದ್ದು. ಈತನ ಹಿನ್ನೆಲೆ ಏನು ಮತ್ತು ಇನ್ನು ಬೇರೆ ಯಾರಿಗಾದ್ರೂ ಈ ರೀತಿ ಕೃತ್ಯ ಎಸಗಿದಾನ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು ಪ್ರಕರಣದಲ್ಲಿ. ಧನ್ಯವಾದ.